ನಿಮ್ಮ ನೇಮಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ. ಅದನ್ನು ಚೇಂಜ್ ಮಾಡಿದಾಗ ಎಲ್ಲ ಡೇಟಾನು ಅಪ್ಡೇಟ್ ಮಾಡೋಕ್ಕಾಗುತ್ತಾ? ಅವಾಗ ಬರೀ ನಿಮ್ಮ ಡೇಟಾನ ಮಾತ್ರ ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಥರ ಡೇಟಾ ಚೇಂಜಸ್ ಆಗೋದನ್ನ ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಅದೇನು ಅಂತ ಇವತ್ತಿನ ವಿಡಿಯೋಲಿ ನೋಡ್ಕೊಂಬರೋಣ. SCD ಅಂದ್ರೇನು? ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ಸ್. ಫಸ್ಟ್ ಡೆಫಿನೇಷನ್ ನೋಡೋಣ. SCD is a set of techniques to manage and track changes to dimension data ಓವರ್ ಟೈಮ್ ಇನ್ ದ ಡೇಟಾ ವೇರ್ಹೌಸ್. ಇವಾಗ ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟಂಗೆ ನಿಮ್ಮ ನೇಮ್ ಚೇಂಜ್ ಆಗ್ಬೋದು, ಅಥವಾ ನೇಮ್ ತಪ್ಪೇ ಅಪ್ಡೇಟ್ ಮಾಡಿರ್ತೀರಾ, ಅದನ್ನು ಮತ್ತೆ ನಾವು ಚೇಂಜ್ ಮಾಡಬೇಕಾಯ್ತು, ಅಥವಾ ನಿಮ್ಮ ಫೋನ್ ನಂಬರ್ ಚೇಂಜ್ ಆಗ್ಬೋದು, ನಿಮ್ಮ ಅಡ್ರೆಸ್ ಚೇಂಜ್ ಆಗ್ಬೋದು. ಈ ಥರ ಡೇಟಾನ ಚೇಂಜ್ ಆಗೋದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ಅದೇ ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ಸ್ ಅಂತ. SCDsನ ಯೂಸ್ ಮಾಡಿಕೊಂಡು ನಿಮ್ಮ ಹೊಸ ಡೇಟಾನ ಐದರ್ ಅಪ್ಡೇಟ್ ಮಾಡಿಬಿಡ್ಬೇಕಾ, ಅಥವಾ ನಿಮ್ಮ ಹಳೆ ಡೇಟಾ ಏನಿತ್ತು ಅದನ್ನ ನಾವು ಸ್ಟೋರ್ ಮಾಡಿ ಹೊಸ ಡೇಟಾನೂ ಸ್ಟೋರ್ ಮಾಡಬೇಕಾಗುತ್ತಾ ಅನ್ನೋದು ಡಿಸೈಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಅಡ್ರೆಸ್ ಚೇಂಜ್ ಆಗ್ಬೋದು, ಆದರೆ ನಿಮ್ಮ ಹಳೆ ಅಡ್ರೆಸ್ ಏನು ಅಂತ ಇನ್ನೂ ನಾವು ಡೇಟಾಲ್ಲಿ ಸ್ಟೋರ್ ಮಾಡಬೇಕಾ ಅಥವಾ ಮಾಡಬಾರ್ದಾ? SCDಯಲ್ಲಿ 7 ಟೈಪ್ಸ್ ಇದೆ. ಟೈಪ್ 0 ಇಂದ ಟೈಪ್ 6 ತನಕ ಇದೆ. ಅದರಲ್ಲಿ ಟೈಪ್ 1 ಮತ್ತು ಟೈಪ್ 2 ತುಂಬ ಇಂಪಾರ್ಟೆಂಟ್. ಟೈಪ್ 0 ಮತ್ತು ಟೈಪ್ 3 ತುಂಬ ರೇರ್ ಕೇಸಸಲ್ಲಿ ಯೂಸ್ ಮಾಡ್ತೀವಿ. ಟೈಪ್ 4 ಟು ಟೈಪ್ 6 ಮೆಜಾರಿಟಿ ಆಫ್ ದಿ ಕೇಸಸಲ್ಲಿ ಯೂಸೇ ಮಾಡಲ್ಲ. ಫಸ್ಟು SCD ಟೈಪ್ 0 ನೋಡೋಣ. ಒಂದೊಂದು ಡೇಟಾ ಇರುತ್ತೆ, ಅದನ್ನ ಏನೇ ಮಾಡಿದ್ರು ಚೇಂಜ್ ಮಾಡೋದಕ್ಕಾಗಲ್ಲ. ಒಂದು ಸತಿ ಅದು ಡೇಟಾ ಇನ್ಸರ್ಟ್ ಆಯಿತು ಅಂದರೆ ಅಷ್ಟೇ, ಇಟ್ ಇಸ್ ಫಿಕ್ಸ್ಡ್ ಫಾರ್ ಲೈಫ್ ಅಂತ. ಅದಕ್ಕೆ ಅದನ್ನು ಸ್ಟ್ಯಾಟಿಕ್ ಡೇಟಾ ಏನೇನಿರುತ್ತೋ ಅದಕ್ಕೆ ಯೂಸ್ ಮಾಡ್ತೀವಿ ಟೈಪ್ 0ನ. ಟೈಪ್ 0 ಅಂದರೆ ನಥಿಂಗ್ ಬಟ್ ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗಲ್ಲ. ಇವಾಗ ಯಾವುದೋ ಒಂದು ವೆಬ್ಸೈಟಲ್ಲಿ ಸೈನ್ ಇನ್ ಆಗಿರ್ತೀರಾ ಫಸ್ಟ್ ಟೈಮ್, ಆ ಫಸ್ಟ್ ಟೈಮ್ ಸೈನ್ ಇನ್ ಆಗಿರೋದು ಅದು ಪರ್ಮನೆಂಟ್, ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಇಂಥ ಡೇಟಾನ ನಾವು ಟೈಪ್ 0 ಅಂತ ಅಂತೀವಿ. ಇದು ಯಾವತ್ತೂ ಚೇಂಜ್ ಆಗಲ್ಲ ಅಷ್ಟೇ. ಇದ್ರ ಮೇಲೆ ಯಾವುದೇ ಥರ ಇಂಪ್ಲಿಮೆಂಟೇಷನ್ ಇರಲ್ಲ, ಜಸ್ಟ್ ಡೇಟಾನ ಅಪ್ಡೇಟ್ ಮಾಡಲ್ಲ ನಾವು ಅಷ್ಟೇ. ಇವಾಗ SCD ಟೈಪ್ 1 ನೋಡೋಣ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಇವಾಗ ಫಸ್ಟ್ ಆಗಲೇ ನಿಮ್ಮದು ಡೇಟಾ ಏನೋ ಒಂಥರ ಒಂದು ಸ್ಟೇಟಲ್ಲಿ ಸ್ಟೋರ್ ಆಗಿರುತ್ತೆ, ಆಮೇಲೆ ಅದೇನೋ ಚೇಂಜಸ್ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಆ ಡೇಟಾನ ಓವರ್ ರೈಟ್ ಮಾಡ್ತೀವಿ, ಅಪ್ಡೇಟ್ ಮಾಡಿಬಿಡ್ತೀವಿ ಆ ಡೇಟಾನ. ಆದರೆ ಯಾವುದೇ ಥರ ಅದ್ರ ಹಿಸ್ಟ್ರಿನ ನಾವು ಟ್ರ್ಯಾಕ್ ಮಾಡ್ತಿರಲ್ಲ. ಇವಾಗ ಒಂದು ಎಕ್ಸಾಂಪಲ್ ನೋಡಬೇಕಂದ್ರೆ, ಇವಾಗ ಒಂದು ಕಸ್ಟಮರ್ ನೇಮ್ ಇರುತ್ತೆ, ಅದರಲ್ಲಿ ಐದರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅಥವಾ ಮುಂದೆ ಅವರು ಲಾಸ್ಟ್ ನೇಮ್ ಏನಾದ್ರು ಚೇಂಜ್ ಮಾಡ್ಬೋದು, ಅಥವಾ ನಿಮ್ಮ ಫೋನ್ ನಂಬರ್ ಇರ್ಬೋದು. ನಿಮ್ಮ ಮುಂಚೆ ಯಾವುದೋ ಫೋನ್ ನಂಬರ್ ಇರುತ್ತೆ, ಆಮೇಲೆ ಫೋನ್ ನಂಬರ್ ಚೇಂಜ್ ಆಗಿರುತ್ತೆ. ಅರೆ ಅದರದ್ದೇನು ಹಳೆ ಫೋನ್ ನಂಬರ್ ಏನಿತ್ತು ಇವಂದು ಅಂತ ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅಂಥ ಟೈಮಲ್ಲಿ ನಾವು SCD ಟೈಪ್ 1 ಅನ್ನು ಚೂಸ್ ಮಾಡ್ತೀವಿ. ಈ ವಿಜುವಲ್ ಡಯಾಗ್ರಾಮ್ನ ನೋಡ್ಕೊಂಬರೋಣ. ಇವಾಗ ಡೇ 1ಅಲ್ಲಿ ಸೋರ್ಸ್ ಡೇಟಾ ಈ ಥರ ಇತ್ತು. ನಾವು ಅದನ್ನು ಡೇಟಾ ವೇರ್ಹೌಸಿಗೆ ಲೋಡ್ ಮಾಡ್ತೀವಿ ಕ್ಲೀನ್ ಮಾಡಿಬಿಟ್ಟು. ಆವಾಗ ಡೇಟಾ ಈ ಥರ ಸ್ಟೋರ್ ಆಗಿರುತ್ತೆ. ಏನಿದೆಯೋ ಅದನ್ನೇ ಡೇಟಾ ಫುಲ್ ಇನ್ಸರ್ಟ್ ಮಾಡ್ತೀವಿ. ಆಲ್ ದ 3 rows ವಿಲ್ ಬಿ ಇನ್ಸರ್ಟೆಡ್. ಇವಾಗ ಡೇ 2 ಅಲ್ಲಿ ನೋಡೋಣ. ಡೇಟಾ ಸ್ವಲ್ಪ ಚೇಂಜ್ ಆಗಿದೆ. ಹೇಮಂತದು ಲಾಸ್ಟ್ ನೇಮ್ HR ಇಂದ ಗೌಡಾಗ್ ಚೇಂಜ್ ಆಗಿದೆ. ಆಮೇಲೆ ಹೊಸ ಯೂಸರ್ ಬಂದಿದ್ದಾರೆ, ಗೀತಾ V ಅನ್ನೋರು. ಇವಾಗ ನಾವೇನು ಮಾಡ್ತೀವಿ, ಗೀತಾ ಅನ್ನೋರ್ದು ಡೇಟಾನ ಇನ್ಸರ್ಟ್ ಮಾಡ್ತೀವಿ, ಹೇಮಂತದ ಡೇಟಾನ ಅಪ್ಡೇಟ್ ಮಾಡ್ತೀವಿ. ಇಲ್ಲಿ ಯಾವುದೇ ಥರ ಹಿಸ್ಟ್ರಿ ಟ್ರ್ಯಾಕ್ ಆಗ್ತಿಲ್ಲ. ಹೇಮಂತ್ ಮುಂಚೆ ಹೇಮಂತ್ HR ಅಂತ ಇದ್ದ, ಇವಾಗ ಹೇಮಂತ್ ಗೌಡ ಅಂತ ಆಗಿದ್ದಾನೆ. ಆ ಥರ ಯಾವುದೇ ಹಿಸ್ಟ್ರಿ ಟ್ರ್ಯಾಕ್ ಮಾಡ್ತಾ ಇಲ್ಲ. ಜಸ್ಟ್ ಡೇಟಾನ ಅಪ್ಡೇಟ್ ಮಾಡ್ತಿದ್ದೀವಿ, ಆಮೇಲೆ ಇನ್ಸರ್ಟ್ ಮಾಡ್ತಿದ್ದೀವಿ. ಇವಾಗ ಡೇಟಾ ಬ್ರಿಕ್ಸಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ, SCD ಟೈಪ್ 1 ಹೆಂಗೆ ವರ್ಕ್ ಆಗುತ್ತೆ ಅಂತ. ಇವಾಗ ನನ್ನ ಹತ್ರ ಒಂದು ಸೋರ್ಸ್ ಟೇಬಲ್ ಇದೆ. ಸೋರ್ಸ್ ಟೇಬಲ್ ನೋಡ್ಬೋದು, ನಾನು ಎಕ್ಸಾಂಪಲ್ ಕೊಟ್ಟಂಗೆ ಇದೆ. ಟಾರ್ಗೆಟ್ ಟೇಬಲ್ ನೋಡೋಣ. ಆ್ಯಸ್ ಆಫ್ ನೌ ಟಾರ್ಗೆಟ್ ಟೇಬಲ್ ಎಂಟಿ ಇದೆ. ಇವಾಗ ನಾವು ಅಪ್ಸರ್ಟ್ ಮಾಡ್ತೀವಿ. ಅಪ್ಸರ್ಟ್ ಅಂದ್ರೆ ಏನಂದರೆ ಇನ್ಸರ್ಟ್ ಪ್ಲಸ್ ಅಪ್ಡೇಟ್ನ ಅಪ್ಸರ್ಟ್ ಅಂತ ಅಂತೀವಿ. ಇವಾಗ ಸದ್ಯಕ್ಕೆ ಟೇಬಲ್ ಎಂಟಿ ಇರೋದ್ರಿಂದ ಎಲ್ಲ ಡೇಟಾ ಇನ್ಸರ್ಟ್ ಆಗುತ್ತೆ. ಇವಾಗ ನೀವಿಲ್ಲಿ ಕೋಡ್ ನೋಡ್ಬೋದು, ಮರ್ಜ್ ಇಂಟು ಟಾರ್ಗೆಟ್ ಟೇಬಲ್. ಫಸ್ಟು ಯಾವ ಟೇಬಲ್ಗೆ ಮರ್ಜ್ ಆಗಬೇಕು ಅನ್ನೋದು ಬರಿತೀವಿ. ಯೂಸಿಂಗ್ ಯಾವ ಟೇಬಲ್, ಸೋರ್ಸ್ ಟೇಬಲ್ನ ಯೂಸ್ ಮಾಡಿಕೊಂಡು ಯಾವುದ್ರ ಜೊತೆ ಚೆಕ್ ಮಾಡ್ತೀವಿ. ಇವಾಗ ID ಜೊತೆ ಚೆಕ್ ಮಾಡ್ತಿದ್ದೀವಿ. ಟಾರ್ಗೆಟಲ್ಲಿರೋ ID ಮತ್ತು ಸೋರ್ಸಲ್ಲಿರೋ ID ಸೇಮ್ ಇದೆಯಾ ಅಂತ. ಇವಾಗ ID ಮ್ಯಾಚ್ ಆಯಿತು ಅಂತ ಅಂದ್ಕೊಳ್ಳಿ. ID ಮ್ಯಾಚ್ ಆದರೆ ಇವಾಗ ಡೇಟಾ ಚೇಂಜ್ ಆಗಿರಬೇಕು. ಯಾವ ಡೇಟಾನ ಟ್ರ್ಯಾಕ್ ಮಾಡ್ತೀವಿ, ಇವಾಗ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಡಿಫ್ರೆಂಟ್ ಇದ್ದರೆ ಮಾತ್ರ ಅಪ್ಡೇಟ್ ಮಾಡ್ತಿದ್ದೀವಿ. ಇವಾಗ ಇಲ್ಲಿ ನೋಡ್ಬೋದು, ಫಸ್ಟ್ ನೇಮ್ನು ಅಪ್ಡೇಟ್ ಮಾಡ್ತಿದ್ದೀವಿ, ಲಾಸ್ಟ್ ನೇಮ್ನು ಅಪ್ಡೇಟ್ ಮಾಡ್ತಿದ್ವಿ. ಇನ್ ಕೇಸ್ ಡೇಟಾ ಚೇಂಜ್ ಆಗಿದ್ರೆ, ಆದರೆ ID ಸೇಮ್ ಇರುತ್ತೆ. ಬಟ್ IDನೇ ಇಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ನಾವೇನು ಮಾಡ್ತೀವಿ, ಡೇಟಾನ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತಿದ್ದೀವಿ. ಸೊ ಈ ಪೀಸ್ ಆಫ್ ಕೋಡ್ ಏನು ಮಾಡ್ತಿದೆ ಅಂದರೆ ಡೇಟಾನ ಅಪ್ಡೇಟ್ ಮಾಡ್ತಿದೆ, ಆಮೇಲೆ ಈ ಪೀಸ್ ಆಫ್ ಕೋಡು ಡೇಟಾನ ಇನ್ಸರ್ಟ್ ಮಾಡ್ತಿದೆ. ಇದನ್ನು ಅಪ್ಡೇಟ್ ಮತ್ತು ಇನ್ಸರ್ಟ್ ಎರಡೂ ಮಾಡ್ತಿರೋದ್ರಿಂದ ಅಪ್ಸರ್ಟ್ ಅಂತ ಅಂತೀವಿ. ಅದನ್ನೇ ಮರ್ಜ್ ಇಂಟು ಕಮಾಂಡ್ನ ಯೂಸ್ ಮಾಡ್ಬಿಟ್ಟು ಮಾಡೋದು. ಇವಾಗ ಇದನ್ನು ರನ್ ಮಾಡಿ ನೋಡೋಣ. ಇವಾಗ ನೀವಿಲ್ಲಿ ನೋಡ್ಬೋದು, ನಂಬರ್ ಆಫ್ ಅಫೆಕ್ಟೆಡ್ ರೋಸ್ 3 rows, ನಂಬರ್ ಆಫ್ ಅಪ್ಡೇಟೆಡ್ 0, ಡಿಲೀಟೆಡ್ 0, ಆದರೆ ಇನ್ಸರ್ಟೆಡ್ ಬಂದು 3. ಯಾಕಂದರೆ ಯಾವುದೇ ಥರದ್ದು ಅದರಲ್ಲಿ ಆಗಲೇ ಡೇಟಾ ಇರಲಿಲ್ಲ, ಅದಕ್ಕೆ 3 rows ಇನ್ಸರ್ಟ್ ಆಗಿದೆ. ಇವಾಗ ನೀವು ನೋಡ್ಬೋದು ಟಾರ್ಗೆಟ್ ಟೇಬಲಲ್ಲಿ 3 rows ಇದೆ. ಇವಾಗ ನಾನೇನು ಮಾಡ್ತೀನಿ, ಡೇಟಾನ ಅಪ್ಡೇಟ್ ಮಾಡ್ತೀನಿ. ID 1 ಬಂದು ಹೇಮಂತ್ ಇದ್ದಿದ್ದು. ID 1
ಹೇಮಂತ್ ಎಚ್ ಆರ್ ಇಂದ ಹೇಮಂತ್ ಗೌಡಕ್ಕೆ ಚೇಂಜ್ ಮಾಡ್ತೀನಿ. ಆಮೇಲೆ ಒಂದು ಎಕ್ಸ್ಟ್ರಾ ಡೇಟಾನ ಆ್ಯಡ್ ಮಾಡ್ತೀನಿ. ಇವಾಗ ಸೋರ್ಸ್ ಟೇಬಲ್ ಔಟ್ಪುಟ್ ನೋಡೋಣ. ಇವಾಗ ಇಲ್ಲಿ ನೋಡ್ಬೋದು ಹೇಮಂತ್ದು ಡೇಟಾ ಚೇಂಜ್ ಆಗಿದೆ, ಆಮೇಲೆ ಗೀತಾ ಅನ್ನೋರು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ. ಇವಾಗ ಮತ್ತೆ ನಾನು ಮರ್ಜ್ ಇಂಟು ಕಮಾಂಡ್ನ ನಾನು ರನ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಅಫೆಕ್ಟೆಡ್ ರೋಸ್ ಬಂದು 2, ಇನ್ಸರ್ಟ್ ಆಗಿರೋದು ಬರೀ 1 ರೋ, ಅದು ಗೀತಾ. ಆಮೇಲೆ ಅಪ್ಡೇಟ್ ಆಗಿರೋದು ಬರೀ 1 ರೋ, ಅದು ಹೇಮಂತ್. ಹೇಮಂತ್ ಹೆಚ್ ಆರ್ ಇದ್ದಿದ್ದು ಹೇಮಂತ್ ಗೌಡ ಆಗಿದೆ. ಇವಾಗ ನೋಡೋಣ ಟಾರ್ಗೆಟ್ ಟೇಬಲ್ ರಿಸಲ್ಟ್ನ. ಸೊ ಎಸ್, ಇವಾಗ ವರ್ಕ್ ಆಗಿದೆ. ಹೇಮಂತ್ ಗೌಡ ಅಂತ ಚೇಂಜ್ ಆಗಿದೆ, ಮತ್ತು ಗೀತಾ ಕೂಡ ಆ್ಯಡ್ ಆಗಿದೆ. ಇವಾಗ SCD ಟೈಪ್ 2 ಇದು ತುಂಬ ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ SCDಸಲ್ಲಿ. ಆಮೇಲೆ ಇಂಟರ್ವ್ಯೂಸ್ಗೆ ತುಂಬ ಇಷ್ಟ ಆಗಿರೋ ಕ್ವಶನ್ ಇದು. ಸೊ SCD ಟೈಪ್ 2 ಏನು ಮಾಡುತ್ತೆ ಅಂದರೆ, ಇಟ್ ಪ್ರಿಸರ್ವ್ಸ್ ಫುಲ್ ಹಿಸ್ಟ್ರಿ ಬೈ ಆ್ಯಡಿಂಗ್ ನ್ಯೂ ರೋಸ್. ಯಾವುದೇ ಥರ ಚೇಂಜ್ ಆದರೆ ಹಳೆ ಡೇಟಾ ಹೆಂಗಿತ್ತು ಅಂತಲೂ ಸ್ಟೋರ್ ಮಾಡ್ತೀವಿ, ಹೊಸ ಡೇಟಾ ಏನಾಗಿದೆ ಅಂತಲೂ ಸ್ಟೋರ್ ಮಾಡ್ತೀವಿ. ಇದನ್ನು ಹೆಂಗೆ ಟ್ರ್ಯಾಕ್ ಮಾಡ್ತೀವಿ? ಅದಕ್ಕೊಂದು ಎವ್ರಿ ರೋಗೆ ಒಂದು ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಮತ್ತು ಇವಾಗ ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋ ಒಂದು ಫ್ಲ್ಯಾಗ್ ಇರುತ್ತೆ. ಎಕ್ಸಾಂಪಲ್ ಏನು ಅಂದರೆ, ಇವಾಗ ನೀವು ಅಡ್ರೆಸ್ ಚೇಂಜ್ ಮಾಡ್ತೀರಾ, ಹಳೆ ಅಡ್ರೆಸ್ಸು ನಾವು ಇಟ್ಕೋಬೇಕಾಗುತ್ತೆ, ಹೊಸ ಅಡ್ರೆಸ್ ಇವಾಗ ಎಲ್ಲಿದ್ದಾರೆ ಅನ್ನೋದು ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಇವಾಗ ನೀವು 5 ಟೈಮ್ಸ್ ಚೇಂಜ್ ಮಾಡಿದರೆ ಅಡ್ರೆಸ್ನ 5 ಟೈಮ್ಸ್ದು ಡೇಟಾ ಕೂಡ ಇರುತ್ತೆ. ರಿಯಲ್ ಸೆನಾರಿಯೋಸಲ್ಲಿ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ, ಫುಲ್ ಆಡಿಟ್ ಟ್ರೈಲ್ ಇರುತ್ತೆ. ಆಮೇಲೆ ಅಟ್ ಅ ಪರ್ಟಿಕ್ಯುಲರ್ ಡೇಟ್, ಅಟ್ ಅ ಪರ್ಟಿಕ್ಯುಲರ್ ಟೈಮ್ ನೀವು ನಿಮ್ಮ ಡೇಟಾ ಯಾವ ಸ್ಟೇಟಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವಾಗ ಮತ್ತೆ ಒಂದು ವಿಜುವಲ್ ಡಯಾಗ್ರಾಮಿಂದ ಎಕ್ಸಾಂಪಲ್ ನೋಡೋಣ. ಇವಾಗ ನಾನು ID ಕಾಲಮ್ ಇದೆ, ನೇಮ್ ಇದೆ, ಮತ್ತು ಅಡ್ರೆಸ್ ಇದೆ. ಫಸ್ಟ್ ಟೈಮ್ ಡೇಟಾನ ಸ್ಟೋರ್ ಮಾಡುವಾಗ ನಾವೇನು ಮಾಡ್ತೀವಿ, ಈ ಒರಿಜಿನಲ್ ಟೇಬಲ್ ಏನಿರುತ್ತೋ ಅದ್ರ ಜೊತೆಗೆ ಒಂದು ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಮತ್ತು ಈಸ್ ಆ್ಯಕ್ಟಿವ್ ಅಂತ ಸ್ಟೋರ್ ಮಾಡ್ತೀವಿ. ಆಮೇಲೆ ಎಲ್ಲ ಡೇಟಾ ಇನ್ಸರ್ಟ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಡೇಟ್ ಏನು ಅಂತ ಆಗಲೇ ಸ್ಟೋರ್ ಆಗಿದೆ, ಬಟ್ ಎಂಡ್ ಡೇಟ್ ನಲ್ಲಿದೆ. ಆದರೆ ನಲ್ಲೇ ಇರಬೇಕಾ? ಯಾವಾಗಲೂ ನಲ್ಲೇ ಇರಬೇಕಂತ ಏನಿಲ್ಲ. ಒಂದ್ಸತಿ ಏನು ಮಾಡ್ತೀವಿ, ತುಂಬ ದೂರ ಇರೋ ಡೇಟ್ನ ಇಟ್ಟಿರ್ತೀವಿ. ಇವಾಗ ಇನ್ ದ ಇಯರ್ 3500 ಆ ಥರ ಕೂಡ ಸ್ಟೋರ್ ಮಾಡ್ಬೋದು. ಇವಾಗ ಡೇ ಟು ಡೇಟಲ್ಲಿ ನೋಡ್ಬೋದು ಅಭಿ ಅನ್ನೋ ಡೇಟಾ ಅಪ್ಡೇಟ್ ಆಗಿದೆ, ಆಮೇಲೆ ಗೀತಾ ಅನ್ನೋ ಡೇಟಾ ಆ್ಯಡ್ ಆಗಿದೆ. ಇವಾಗ ನಾವು ಮರ್ಜ್ ಇಂಟು ಕಮಾಂಡ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಅಭಿ ಅವ್ರಿಗೆ ಹಳೆ ಅಡ್ರೆಸ್ದು ಏನಿತ್ತು ಡೇಟಾ ಅದಕ್ಕೆ ಎಂಡ್ ಡೇಟ್ ಆ್ಯಡ್ ಮಾಡ್ತೀವಿ. ಆಮೇಲೆ ಈಸ್ ಆ್ಯಕ್ಟಿವ್ ಏನಿತ್ತೋ ಅದನ್ನು 0 ಅಂತ ಚೇಂಜ್ ಮಾಡ್ತೀವಿ. ಆಮೇಲೆ ಮಿಕ್ಕಿದ 2 ಡೇಟಾ ID ನಂಬರ್ 2 ಮತ್ತು ID ನಂಬರ್ 4 ಡೇಟಾ 2 ಇನ್ಸರ್ಟ್ ಆಗುತ್ತೆ. ಇದು ಅಪ್ಡೇಟ್ ಆಗಿ 0 ಅಂತ ಆಗುತ್ತೆ, ಇದು ಇನ್ಸರ್ಟ್ ಆಗಿ ಮತ್ತೆ ಇದಕ್ಕೆ 1 ಅಂತ ಕೊಡ್ತೀವಿ. ಆಮೇಲೆ ಇಲ್ಲಿ ನೋಡ್ಬೋದು ಇದ್ರ ಸ್ಟಾರ್ಟ್ ಡೇಟ್ 1st ಆಫ್ ಆಗಸ್ಟ್ ಇದೆ, ಇದ್ರದ್ದು ಸ್ಟಾರ್ಟ್ ಡೇಟ್ 31st ಆಫ್ ಜುಲೈ ಇದೆ, ಮತ್ತು ಎಂಡ್ ಆಗಿಬಿಟ್ಟಿದೆ 1st ಆಫ್ ಆಗಸ್ಟ್. ಬಟ್ ಇಲ್ಲಿ ಸ್ಟಾರ್ಟ್ ಡೇಟ್ ಇದೆ, ಬಟ್ ಎಂಡ್ ಡೇಟ್ ಇಲ್ಲ. ಆಮೇಲೆ ಆ್ಯಕ್ಟಿವ್ ಅಂತ ಇದೆ. ಇದ್ರದ್ದು ನಾನು ಪ್ರಾಕ್ಟಿಕಲ್ ತೋರಿಸಲ್ಲ, ಇದು ನೀವೇ ಟ್ರೈ ಮಾಡಿ ಒಂದ್ಸತಿ ಲಾಜಿಕ್ನ. ಇದು ತುಂಬ ಇಂಪಾರ್ಟೆಂಟ್ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್. SCD ಟೈಪ್ 3 ಸ್ವಲ್ಪ SCD ಟೈಪ್ 2 ಥರನೇ ಸಿಮಿಲರ್ ಆಗಿರುತ್ತೆ, ಆದರೆ ಇದರಲ್ಲಿ ಒಂದು ಕ್ಯಾಚ್ ಇದೆ. ಇದರಲ್ಲಿ ಕಂಪ್ಲೀಟ್ ಹಿಸ್ಟ್ರಿ, ನಾನು ಅವಾಗಲೇ ಹೇಳ್ದಂಗೆ 5 ಸತಿ ನೀವು ಅಡ್ರೆಸ್ನ ಚೇಂಜ್ ಮಾಡಿದ್ರೆ ನಿಮ್ಮ 5 ಡೇಟಾನೂ ಇರುತ್ತೆ. ಆದರೆ ಇದರಲ್ಲಿ ಆ ಥರ ಇರಲ್ಲ. ಎವ್ರಿ ಟೈಮ್ ಬರೀ ನಿಮ್ಮ ಕರೆಂಟ್ ವ್ಯಾಲ್ಯೂ ಮತ್ತು ನಿಮ್ಮ ಪ್ರೀವಿಯಸ್ ವ್ಯಾಲ್ಯೂ ಮಾತ್ರ ಸ್ಟೋರ್ ಮಾಡಿರ್ತೀವಿ. ಇವಾಗ ನೀವು ಲಾಸ್ಟ್ ಯಾವ ಅಡ್ರೆಸ್ಸಲ್ಲಿದ್ರಿ, ಆಮೇಲೆ ಇವಾಗ ಕರೆಂಟಾಗಿ ಯಾವ ಅಡ್ರೆಸ್ಸಲ್ಲಿದ್ರಿ ಅನ್ನೋದಷ್ಟೇ ನಾವು ಸ್ಟೋರ್ ಮಾಡೋದು. ಇಲ್ಲಿ ನೋಡ್ಬೋದು ಅದು ಟ್ರೇಡ್ ಆಫು. ಓನ್ಲಿ ಸ್ಟೋರ್ಸ್ 1 ಪ್ರಯರ್ ಸ್ಟೇಟ್, ನಾಟ್ ಫುಲ್ ಹಿಸ್ಟ್ರಿ. ಲೆಸ್ ಸ್ಟೋರೇಜ್ ದ್ಯಾನ್ ಟೈಪ್ 2 ಬಟ್ ಲೆಸ್ ಕಂಪ್ಲೀಟ್. ಬಟ್ ಬಿಸ್ನೆಸ್ಗೆ ಏನಾದರೂ ಅಷ್ಟೇ ಸಾಕು, ನನಗೆ ಇವಾಗ ಕರೆಂಟ್ ಇರೋದು ಮತ್ತು ಪ್ರೀವಿಯಸ್ ಏನು ಅಂತ ಗೊತ್ತಿದ್ರೆ ಸಾಕು ಅಂತ ಇದ್ದರೆ ಇದಕ್ಕೆ ಹೋಗ್ಬೋದು. ಬಟ್ ಇದು ತುಂಬ ರೇರ್. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ಹಳೆ ಥರನೇ. ಇವಾಗ ಇಲ್ಲಿ ಅಡ್ರೆಸ್ ಇದೆ, ಅಡ್ರೆಸ್ನ ಕರೆಂಟ್ ಅಡ್ರೆಸ್ ಅಂತ ಮಾಡ್ತೀವಿ, ಮತ್ತು ಪ್ರೀವಿಯಸ್ ಅಡ್ರೆಸ್ ಏನೂ ಇಲ್ಲ, ನಲ್ ಸದ್ಯಕ್ಕೆ. ಇವಾಗ ಡೇ 2 ಅಲ್ಲಿ ನೋಡ್ಬೋದು ಅಭಿ ಅನ್ನೋರು ಅಡ್ರೆಸ್ನ ಚೇಂಜ್ ಮಾಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಪ್ರೀವಿಯಸ್ ಅಡ್ರೆಸ್ನ ಎಕ್ಸ್ಟ್ರಾ ಅಪ್ಡೇಟ್ ಮಾಡ್ತೀವಿ. ಆಮೇಲೆ ಗೀತಾ ಅನ್ನೋರನ್ನ ಇನ್ಸರ್ಟ್ ಮಾಡ್ತೀವಿ. ಇದೊಂಥರ ಸಿಮಿಲರ್ ಅಂತ ಅನ್ನಿಸ್ಬೋದು, ಬಟ್ ಡಿಫ್ರೆಂಟ್ ಇದೆ. ಎವ್ರಿ ಚೇಂಜ್ಗೆ ಹೊಸ ರೋನ ಆ್ಯಡ್ ಮಾಡ್ತಿಲ್ಲ, ಇರೋ ಡೇಟಾನೇ ಚೇಂಜ್ ಮಾಡ್ತಿದ್ವಿ, ಬಟ್ ಪ್ರೀವಿಯಸ್ ಹಿಸ್ಟ್ರಿನೂ ಕೂಡ ರೆಕಾರ್ಡ್ ಮಾಡ್ತಿದ್ದೀವಿ. ಇಲ್ಲಿಂದ ಬರೋ SCDs ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸುಮ್ಮನೆ ಒಂದು ಐಡಿಯಾ ಇರಲಿ ಈ ಥರ ಇದೆ ಅಂತ ಅಷ್ಟೇ. SCD ಟೈಪ್ 4ಅಲ್ಲಿ ಇವಾಗ ಮತ್ತೆ ನಾನು ಅದೇ ಡೇಟಾ ತಗೊಂಡಿದ್ದೀನಿ. ಆ ಡೇಟಾನ ಇವಾಗ ಡೇಟಾ ವೇರ್ಹೌಸಲ್ಲಿ ಸ್ಟೋರ್ ಮಾಡ್ತೀನಿ ವಿತ್ ಅಪ್ಡೇಟೆಡ್ ಆಟ್ ಒಂದು ಡೇಟ್ನ. ಇವತ್ತು ಇಂಥ ದಿನ ಈ ಡೇಟಾ ಬಂದಿತ್ತು ಅಂತ ನಾವು ಸ್ಟೋರ್ ಮಾಡ್ತೀವಿ. ಆಮೇಲೆ ಮತ್ತೆ ನಾನು ಏನು ಮಾಡ್ತೀನಿ, ಕರೆಂಟ್ ಸ್ಟೇಟ್ ಆಫ್ ದ ಡೇಟಾನ ನಾನು ಇನ್ನೊಂದು ಟೇಬಲಲ್ಲಿ ಸ್ಟೋರ್ ಮಾಡ್ತೀನಿ. ನಾವು ಯಾವಾಗಲೂ ಈ ಟೇಬಲ್ಗೆ ಆಕ್ಸೆಸ್ ಮಾಡ್ತಿರ್ತೀವಿ. ಇವಾಗ ಡೇಟು ಮತ್ತು ಅಭಿ ಅವ್ರ ಅಡ್ರೆಸ್ ಚೇಂಜ್ ಆಗಿದೆ. ಅವಾಗ ಏನು ಮಾಡ್ತೀವಿ, ಇಲ್ಲಿ ನೋಡ್ಬೋದು ಅಭಿ ಆಗಲೇ ಇದೆ ಅಪ್ಡೇಟೆಡ್ ಆಟ್ 31st ಆಫ್ ಜುಲೈ, ಮತ್ತು ಅಭಿ ಇದೆ ಅಪ್ಡೇಟೆಡ್ ಆಟ್ 1st ಆಫ್ ಆಗಸ್ಟ್. ಇವಾಗ ಏನು ಮಾಡ್ತೀವಿ, ನಾವು ಕರೆಂಟ್ ಡೇಟಾ ಮತ್ತು ಗೀತಾ ಅವ್ರದ್ದು ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ನಾವೇನು ಮಾಡ್ತೀವಿ, ಕರೆಂಟ್ ಸ್ಟೇಟ್ ಯಾವುದು ಆ್ಯಕ್ಟಿವ್ ಇದೆಯೋ ಅದನ್ನು ಮಾತ್ರ ನಾವು ಚೂಸ್ ಮಾಡ್ತಿರ್ತೀವಿ. ಇವಾಗ ನೀವು ನೋಡ್ಬೋದು ಅಭಿ 2 ಸತಿ ಇದ್ರೂ ಇಲ್ಲಿ ಅಭಿ ಒಂದೇ ಸತಿ ಇದೆ ವಿತ್ ದ ಕರೆಂಟ್ ಅಡ್ರೆಸ್. ಹಳೆ ಅಡ್ರೆಸ್ನ ನಾವು ಕರೆಂಟ್ ಟೇಬಲಲ್ಲಿ ತೋರಿಸಲ್ಲ. SCD ಟೈಪ್ 5 ಹೆಂಗೆ ಅಂದರೆ ಕಾಂಬಿನೇಷನ್ ಆಫ್ ಟೈಪ್ 1 ಪ್ಲಸ್ ಟೈಪ್ 4. ಅದರಲ್ಲಿ ಏನಂದರೆ ಹಿಸ್ಟ್ರಿ ಕೂಡ ಟ್ರ್ಯಾಕ್ ಮಾಡ್ತಿರ್ತೀವಿ, ಆದರೆ ಒಂದೊಂದು ಡೇಟಾ ಇದೆ. ಇವಾಗ ನಿಮ್ಮ ಏಜು ಎವ್ರಿ ಇಯರ್ ಚೇಂಜ್ ಆಗ್ತಾನೆ ಇರುತ್ತೆ.
ಅವಾಗ ನಾವೇನು ಮಾಡ್ತೀವಿ, ಹಳೆ ಹಿಸ್ಟ್ರಿನ ಸ್ಟೋರ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ ನಿಮ್ಮ ಏಜ್ನ. ಅವಾಗ ನಾವು ಟೈಪ್ 1 ಅಪ್ಲೈ ಮಾಡ್ತೀವಿ ಅಂಥ ಡೇಟಾಗೆ. ತುಂಬ ಹೈ ಫ್ರೀಕ್ವೆನ್ಸಿಲಿ ಚೇಂಜ್ ಆಗೋ ಡೇಟಾನ ಟೈಪ್ 1 ಆಗಿ ಸ್ಟೋರ್ ಮಾಡ್ತೀವಿ. ಯಾವುದು ತುಂಬ ಲೇಟಾಗಿ ಅಪರೂಪಕ್ಕೆ ಚೇಂಜ್ ಆಗ್ತಿರ್ತೋ ಅದನ್ನು ಒಂದು ಹಿಸ್ಟ್ರಿ ಟೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಟೈಪ್ 4 ಥರ ಸ್ಟೋರ್ ಮಾಡ್ತೀವಿ ಅಷ್ಟೇ. ಟೈಪ್ 6 ಅಂತೂ ಎಲ್ಲೂ ಯೂಸೇ ಮಾಡಲ್ಲ. ಅದು ಹೆಂಗೆ ಅಂದರೆ ಕಾಂಬಿನೇಷನ್ ಆಫ್ ಟೈಪ್ 1, ಟೈಪ್ 2, ಟೈಪ್ 3 ಇದರಲ್ಲಿ ಇದನ್ನ ಒಂಥರ ಹೈಬ್ರಿಡ್ ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ ಅಂತ ಕೂಡ ಅಂತೀವಿ. ಇದರಲ್ಲಿ ಕರೆಂಟ್ ವ್ಯಾಲ್ಯೂನು ಸ್ಟೋರ್ ಮಾಡ್ತೀವಿ, ಪ್ರೀವಿಯಸ್ ವ್ಯಾಲ್ಯೂನು ಸ್ಟೋರ್ ಮಾಡ್ತೀವಿ, ಒಂದ್ಸತಿ ಫುಲ್ ಹಿಸ್ಟ್ರಿನ ಸ್ಟೋರ್ ಮಾಡ್ತೀವಿ, ಎಲ್ಲ ಡಿಫ್ರೆಂಟ್ ಟೇಬಲ್ಸ್ನ ಕ್ರಿಯೇಟ್ ಮಾಡ್ತೀವಿ. ಇದೊಂಥರ ಮೆಸ್. ಆದರೆ ಇದು ಯಾವುದೇ ಇಂಡಸ್ಟ್ರಿಲಿ ಯೂಸ್ ಮಾಡೋಕ್ಕೋಗಲ್ಲ. ಫೈನಲಿ ನಾವು ಎಲ್ಲ SEDsನ ಕಲ್ತಿದ್ದೀವಿ. ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಟೈಪ್ 1 ಮತ್ತು ಟೈಪ್ 2 ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಸ್ಪೆಷಲಿ ಟೈಪ್ 2 ಇಂಟರ್ವ್ಯೂವರ್ಸ್ಗೆ ತುಂಬ ಇಷ್ಟ ಒಂದು ಕ್ವಶನ್ ಇದ್ದೇ ಇರುತ್ತೆ ಡೇಟಾ ಮಾಡಲಿಂಗ್ ಅಂತ ಬಂದಾಗ. ನೀವು ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಟೈಪ್ 1 ಮತ್ತು ಟೈಪ್ 2 ಮಾತ್ರ ಪ್ರಾಕ್ಟೀಸ್ ಮಾಡಿ, ಇನ್ಯಾವುದನ್ನೇ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಟೈಪ್ 4 ಇಂದ ಟೈಪ್ 6ನ ಇಗ್ನೋರ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದು ಐಡಿಯಾ ಇರಲಿ, ಟೈಪ್ 4 ಇಂದ ಟೈಪ್ 6 ತನಕ ಇದೆ, ಟೋಟಲ್ 7 ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ಸ್ ಇದೆ ಅಂತ ಗೊತ್ತಿದ್ರೆ ಸಾಕು. ಈ ವಿಡಿಯೋಲಿ ಎಲ್ಲ ಟೈಪ್ಸ್ನ ಕವರ್ ಮಾಡಿದ್ದೀವಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಲಿ. ಬಾಯ್.